ಸೊ ನೋಡಿ x³ + y³ + z³ - 3xyz ನ ಅಪವರ್ತನಗಳು ಇವೆರಡು. ಅರ್ಥ ಆಯ್ತಾ? ಯಾವ ರೀತಿ ನಾವು ಒಂದು x² - y² ನ ಅಪವರ್ತನಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಬರೀ ಸೂತ್ರ ಬರೆಯಿರಿ ಅಂದ್ರೆ ಅಷ್ಟೇ ಬರೆಯೋದಲ್ಲ, ಇದರ ಅಪವರ್ತನಗಳು x + y × x - y ಅಂತೇಳಿ ಹೇಳ್ತೀವಿ. ಅದೇ ರೀತಿಯಾಗಿ x³ + y³ + z³ - 3xyz = x + y + z × x² + y² + z² - xy - yz - zx. ಹಿಂಗೆ ಹೇಳ್ಬೇಕು ಸ್ಪಷ್ಟವಾಗಿ ಬಾಯ್ಬಿಟ್ಟು ಒಂದು 5 ಸಾರಿ ಹೇಳ್ಕೊಂಡ್ರೆ ಯಾವುದೇ ಸೂತ್ರವನ್ನ ಸ್ಪಷ್ಟವಾಗಿ ಕಲಿಬಹುದು ಮತ್ತು ಮರ್ತು ಹೋಗಲ್ಲ. ಮತ್ತೆ ಇವು ಮುಂದಿನ ತರಗತಿಗಳಿಗೆ ಬೇಕಾಗ್ತವೆ. ಅರ್ಥ ಆಯ್ತಾ? ಆದ್ರಿಂದ ಅವಾಗಲೇ ಕಲ್ತ್ಬಿಡ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಇದ್ರ ಮೇಲೆ ಸಮಸ್ಯೆಗಳನ್ನ ಕೊಟ್ರೆ ಅಪವರ್ತಿಸಿ ಅಂತ ಕೊಡ್ತಾರೆ. ಹೇಗಿರುತ್ತೆ ನೋಡಿ, ಫಸ್ಟ್ ಎಕ್ಸಾಂಪಲ್ ಕೊಡ್ಕೊಳ್ಳಿ. ಉದಾಹರಣೆ 1, ಅಪವರ್ತಿಸಿ into x³ plus y³ plus 27 z³ minus 18 xyz ಅಪವರ್ತಿಸಿ. ಸೊ ಸಮಸ್ಯೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇದ್ರಲ್ಲೆಲ್ಲ ಕ್ಯೂಬ್ ಇದೆ, ಘನಗಳಿದೆ, ಆದ್ರಿಂದ ಇದೇ ಸೂತ್ರ ನಾವು ಬಳಸಬೇಕು ಅಂತೇಳಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಪರಿಹಾರದಲ್ಲಿ ಸೂತ್ರ ಬರ್ಕೊಂಡ್ಬಿಡಿ, ಲೆಕ್ಕ ಬರ್ಕೊಂಡು ಕೆಳಗಡೆ ಸೂತ್ರ ಬರ್ಬಿಡಿ. ಬರಿಬೇಕಾದ್ರೆ ಮನ್ಸಲ್ಲಿ ಹೇಳ್ಕೋಬೇಕು. ನಾನು ನನ್ನ ಮೇಲೆ ಬರ್ದಿದ್ದೀನಿ, ನೀವು ಕೆಳಗೆ ಬರೀರಿ ಆ ಸಮಸ್ಯೆ ಕೆಳಗಡೆ. ಟೆಕ್ಸ್ಟ್ ಬುಕ್ ಮುಚ್ಚಿಡಿ ಎಲ್ಲ. ನಾನು ಪ್ರತಿ ಕ್ಲಾಸ್ ಅಲ್ಲಿ ಹೇಳಲ್ಲ, ನೆಕ್ಸ್ಟ್ ಯಾರು ಟೆಕ್ಸ್ಟ್ ಬುಕ್ ಓಪನ್ ಮಾಡಿರ್ತೀರೋ ಅವರಿಗೆ ಪನಿಷ್ಮೆಂಟ್ ಕೊಡ್ತೀನಿ. ಅಲ್ಲಿ ಬುಕ್ ಓಪನ್ ಮಾಡಿದ್ರೆ ನೀವು ಬುಕ್ ಕಡೆ ಗಮನ ಹೋಗುತ್ತೆ. ಅದಕ್ಕೆ ಬುಕ್ ಓಪನ್ ಮಾಡಬಾರ್ದು, ತಂದಿರ್ಬೇಕು. ನಾನು ಹೇಳೋದು ಓಪನ್ ಮಾಡ್ಬೇಕಷ್ಟೇ. ನಾನು ಏನ್ ಹೇಳ್ತಿದ್ದೀನಿ ಅದ್ರ ಕಡೆ ಗಮನ ಇರಲಿ ಎಲ್ರದ್ದು. ಓಕೆ, ಸೂತ್ರ ಬರೋದಲ್ವಾ? x³ + y³ ಇಲ್ಲಿ ಈ ಸಮಸ್ಯೆ ಕೆಳಗೆ ಬರೀಬೇಕು. ಬರೆದ್ರೆ x³ + y³ + z³ - 3xyz = x + y + z into x² + y² + z² - xy - yz - zx. ಸೊ ಹಾಗಾದ್ರೆ ಈಕ್ವಲ್ಸ್ ಇಂದ ಎಡಭಾಗಕ್ಕೆ ಏನಿದೆ ಆ ರೂಪ ಈ ಸಮಸ್ಯೆನಲ್ಲಿ ಇದೆ. ಇಲ್ಲಿ ಕೆಲವು ಘನ ಸಂಖ್ಯೆಗಳು ಇರುತ್ತೆ, ಅದರ ಘನಮೂಲದ ರೂಪಕ್ಕೆ ಬರ್ಕೊಂಡು ಕ್ಯೂಬ್ ಮಾಡ್ಕೋಬೇಕು. ಅಂದ್ರೆ 8x³ ಇರೋದನ್ನ x³ ಇದೆ, ಎರಡನ್ನ ಘನ ಮಾಡಿದ್ರೆ ಯಾವ್ದರ ಘನ ಇದು 8, ಸಾರಿ ಎರಡನ್ನ ಘನ ಮಾಡಿದ್ರಲ್ಲ 8ರ ಘನ ರೂಪ ಏನಾಗುತ್ತೆ 2³ ಆಗುತ್ತೆ. ಆದ್ರಿಂದ x ಅನ್ನು ಜೊತೆಗೆ ಸೇರಿಸಿಕೊಂಡು 2x³ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ y³ ಇದೆ, 27 3z². ಸೊ ಇವಾಗ ನಮಗೆ x ವ್ಯಾಲ್ಯೂ 2x, y ವ್ಯಾಲ್ಯೂ y, z ವ್ಯಾಲ್ಯೂ 3z. ಯಾವ್ದ್ರಲ್ಲಿ? ಸೂತ್ರದಲ್ಲಿ. ಬೇಕಾದ್ರೆ ಸಪರೇಟ್ ಆಗಿ ಬರ್ಕೋಬಹುದು. ಇಲ್ಲಿ x is 2x, y is y only, z is 3z. ಅರ್ಥ ಆಯ್ತಾ? ನನಗೆ ಕನ್ಫ್ಯೂಸ್ ಆಗುತ್ತೆ ಸರ್, ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗಲ್ಲ ಅನ್ನೋದು ಸಪರೇಟ್ ಆಗಿ ಬರ್ಕೋಬಹುದು. ಇವಾಗ 3xyz ಅನ್ನು ಬರೆಯೋಣ. 3 ಬರ್ದು x ವ್ಯಾಲ್ಯೂ 2x, y ವ್ಯಾಲ್ಯೂ y, z ವ್ಯಾಲ್ಯೂ 3z. ಸೊ ಇವಾಗ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ ನೋಡಿ, ಗುಣಿಸ್ ನೋಡಿ 18xyz ಬರುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಬರುತ್ತಾ? 3 6, 6 3 18, 18x × y × z 18xyz. ಓಕೆ, ಸೊ ಇವಾಗ ಬಲಗಡೆಗೆ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಗೊತ್ತಾಯ್ತಲ್ಲ? ಮಾಡ್ತಾ ಹೋಗ್ರಿ ನನ್ನ ಜೊತೆಗೆ.
x ವ್ಯಾಲ್ಯೂ 2x, y ವ್ಯಾಲ್ಯೂ y, z ವ್ಯಾಲ್ಯೂ 3 ಇಂಟು ಇಲ್ಲಿ ಒಂದು ದೊಡ್ಡ ಬ್ರಾಕೆಟ್ ಇರ್ತೀನಿ ನಾವು, ಬಿಗ್ ಬ್ರಾಕೆಟ್. ಯಾಕಪ್ಪ ಅಂದ್ರೆ x ವ್ಯಾಲ್ಯೂ ಸ್ಕ್ವೇರ್ ಇರೋದ್ರಿಂದ x ವ್ಯಾಲ್ಯೂ ನಮಗಿರುವುದು 2x ಆಗಿರೋದ್ರಿಂದ 2x ಹೋಲ್ ಸ್ಕ್ವೇರ್ ಪ್ಲಸ್ y ವ್ಯಾಲ್ಯೂ y ಇದೆ ಆದ್ರಿಂದ y ಸ್ಕ್ವೇರ್ ಪ್ಲಸ್, ಯಾರು ಅರ್ಥ ಆಗಲ್ಲ ಅವ್ರು ನೋಡ್ಕೊಳ್ಳಿ, ನಂಗೆ ಅರ್ಥ ಆಗಿದೆ ಅನ್ನೋರು ಮಾಡ್ತಾ ಹೋಗ್ಬೋದು ಮುಂದಕ್ಕೆ, ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಸರಿ ಮಾಡ್ತಿದ್ದೀನಿ ತಪ್ಪು ಮಾಡ್ತಿದ್ದೀನಿ. ನಾನು ಸ್ವಂತಕ್ಕೆ ಮಾಡೋದನ್ನ ಕಲಿಬೇಕು ಮ್ಯಾಥಮೆಟಿಕ್ಸ್ ಲೆಕ್ಕಗಳು. ಇಲ್ಲ ಅಂತಂದ್ರೆ ನೀವು ಅಭ್ಯಾಸದ ಲೆಕ್ಕ ಅಥವಾ ಕ್ವಶನ್ ಪೇಪರ್ ಲೆಕ್ಕ ಸಾಲ್ವ್ ಮಾಡಕ್ ಕಷ್ಟ ಆಗುತ್ತೆ. z ವ್ಯಾಲ್ಯೂ 3z ಹೋಲ್ ಸ್ಕ್ವೇರ್, ಇವಾಗ ಮೈನಸ್ xy means x into y, so x value 2x, y value is y, minus y into z, y value is y, z value ಬಂದ್ಬಿಟ್ಟು 3z, minus z into x, z value 3z, x value 2x. ಇಲ್ಲಿಗೆ ಮುಗೀತು ಬೆಲೆಗಳನ್ನ ತುಂಬೋದು. ನೀಟಾಗಿ ಮಾಡ್ಬೇಕು. ನೋಟ್ಸ್ ಬರುತ್ತೆ ಉದ್ದ, ಗೊತ್ತಾಯ್ತಾ? ಈ ಲೈನ್ ಉದ್ದ ಬರುತ್ತೆ, ಅದನ್ನ ಹೇಗೆ ನೀವು ಮಾಡ್ತೀರಾ ಇಂಪಾರ್ಟೆಂಟ್. ಒಂದ್ರ ಕೆಳಗೆ ಮಾಡ್ಕೊಂಡು ತಪ್ಪು ಮಾಡ್ಕೋಬೇಡಿ, ಮಾರ್ಜಿನ್ ಉಪಯೋಗಿಸ್ಕೊಂಡು ಬರ್ಕೋಬಹುದು ಇಂಥ ಸ್ಟೆಪ್ಗಳು ಬಂದಾಗ. ಅರ್ಥ ಆಯ್ತಾ? ಸೊ ಈಗ ಈಕ್ವಲ್ಸ್ ಇಂದ ಬಲಭಾಗದಲ್ಲಿ ಸ್ವಲ್ಪ ಒಂದು ಸಿಂಪ್ಲಿಫಿಕೇಶನ್, ಗುಣಾಕಾರ ವರ್ಗ ಮಾಡೋದಿರುತ್ತೆ, ಅದು ಮಾಡಿ ಮುಗಿಸಿದ್ರೆ ಈ ಲೆಕ್ಕ ಕಂಪ್ಲೀಟ್ ಆಗುತ್ತೆ. ಎಡಭಾಗದಲ್ಲಿ ಬರುತ್ತೆ, ಇದನ್ನ ಬರ್ಕೊಂಡ್ಬಿಡಿ. ಇಂಟು x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ 27z³ ಮೈನಸ್ 18xyz ಇಸ್ ಈಕ್ವಲ್ ಟು ಇದು 2x ಪ್ಲಸ್ y ಪ್ಲಸ್ 3z ಇಂಟು, ಇದು ಸಿಂಪ್ಲಿಫೈ ಮಾಡ್ತಾ ಬರೋಣ. ಇವಾಗ ಸುಲಭ ಕೂತ್ಕೊಳ್ಳೋಣ. 2 ಸ್ಕ್ವೇರ್ ಅಂದ್ರೆ 4x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9z ಸ್ಕ್ವೇರ್ ಮೈನಸ್ 2xy ಇಂಟು y 2xy ಮೈನಸ್ y ಇಂಟು 3z 3yz ಮೈನಸ್ 6zx. ಇಲ್ಲಿಗೆ ನಮ್ಮ ಅಪವರ್ತಿಸುವಿಕೆ ಕಂಪ್ಲೀಟ್ ಆಯಿತು. ಇಲ್ಲಿ ಯಾವುದೇ ಸಜ್ಜಾತಿಯ ಪದಗಳು ಬರಲ್ಲ, ಆದ್ರಿಂದ ಇದೇ ಲಾಸ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಕ್ಸಾಮ್ ಅಲ್ಲಿ 3 ಅಂಕಗಳಿಗೆ ಕೇಳ್ತಕ್ಕಂತ ಪ್ರಶ್ನೆ ಇದು, ಗೊತ್ತಾಯ್ತಾ? ಏನಾದ್ರು ಡೌಟ್ ಇದ್ರೆ, ನಿಮ್ಗೆಲ್ಲ ಒಂದ್ ಸ್ಟೆಪ್ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೇಕು. ಓಕೆ, ಈಗ ಮಾಡ್ತೀರಾ ನೀವೊಂದು ಲೆಕ್ಕ ನೋಡಿ ತರದ್ದು ಬರ್ಕೊಳ್ಳಿ. ಅಥವಾ ನೀವು ಆಮೇಲೆ ಮಾಡಿ, ನಾನು ಬೇರೆ ಲೆಕ್ಕಗಳನ್ನ ತಗೊಳ್ತೀನಿ. ಆಯ್ತಾ? ಇದು ನೆಕ್ಸ್ಟ್ ಲೆಕ್ಕ. x ಪ್ಲಸ್ y ಪ್ಲಸ್ z ಇಸ್ ಈಕ್ವಲ್ ಟು 0 ಆದರೆ x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ z ಕ್ಯೂಬ್ ಇಸ್ ಈಕ್ವಲ್ ಟು
3xyz ಎಂದು ತೋರಿಸಿ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಲೆಕ್ಕ ನಾನು ಇವಾಗ ಮಾಡ್ತಾ ಇರೋದು. ಇದು ಒಂದು ನಿಬಂಧನೆ ಒಳಪಟ್ಟಂತ ಸಮಸ್ಯೆ, ನಿಬಂಧಿತ ನಿಂದೆ ಸಮೀಕರಣ ಅಂತ ಕರೀತಾರೆ. ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 0 ಈ ಮೂರರ ಮೊತ್ತ 0ಗೆ ಸಮ ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ನ ಮೌಲ್ಯ 3xyz ಬರುತ್ತೆ ಎಂದು ಸಾಧಿಸಿ ತೋರಿಸಿ ಅಂತ ಕೇಳ್ತಿದ್ದಾರೆ. ಅದನ್ನ ಹೇಗೆ ಸಾಧಿಸೋದು ಅಂತ ಹೇಳಿದ್ರೆ ನೋಡಿ, ಎರಡು ರೂಪದಲ್ಲೂ ಮಾಡಬಹುದು. ನಾವು ನಿಬಂಧನೆಯನ್ನ ತಗೊಂಡು ಇದನ್ನ ಸಾಧನೆ ಮಾಡ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಇದರ ಎಡಭಾಗವನ್ನ ತಗೊಂಡು ಬಲಭಾಗವನ್ನ ಸಾಧನೆ ಮಾಡಬೇಕಂತ ಸಾಧ್ಯತೆ ಇರುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಈಗ ನಿಬಂಧನೆಯನ್ನ ತಗೋಣ. ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 0 ಅಂತಕ್ಕಂಥದನ್ನ ಅವ್ರು ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಇದರಲ್ಲಿ ಎಕ್ಸ್ ಪ್ಲಸ್ ವೈ ಅನ್ನ ಎಡಭಾಗದಲ್ಲಿ ಇಟ್ಕೊಂಡು ಪ್ಲಸ್ ಝಡ್ ಅನ್ನ ಬಲಗಡೆಗೆ ಹಾಕೋಣ. ಬಲಗಡೆಗೆ ಹಾಕಿದ್ರೆ ಏನಾಗುತ್ತೆ? ಮೈನಸ್ ಝಡ್ ಆಗುತ್ತೆ. ಇವಾಗ ಎರಡೂ ಕಡೆ ಘನ ಮಾಡಿದಾಗ ಘನ ಮಾಡೋದಂದ್ರೆ ಏನು? ಘನ ಅಂದ್ರೆ ಏನು? ಘಾತ 3ಕ್ಕೆ ಏರಿಸುವುದು. ಎರಡೂ ಕಡೆ ಅಂದ್ರೆ ಇಲ್ಲಿ ಒಂದು ದ್ವಿಪದ ಇದೆ, ಅದರ ಘಾತ 3ಕ್ಕೆ ಏರಿಸಿದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಆಗುತ್ತೆ. ಇನ್ನು ಬಲಭಾಗದಲ್ಲಿ ಮೈನಸ್ ಝಡ್ ಅನ್ನ ಘಾತ 3ಕ್ಕೆ ಏರಿಸಿದ್ರೆ ಮೈನಸ್ ಝಡ್ ಹೋಲ್ ಕ್ಯೂಬ್ ಆಗುತ್ತೆ. ಈಗ ಎಡಭಾಗದಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅಂದ್ರೆ ಏನು ಹೇಳ್ತೀರಾ? ಕೈ ಎತ್ತಿ. ಎಸ್ ಕಲ್ತಿದ್ರೆ ಹೇಳ್ಬೋದು. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ವೆರಿ ಗುಡ್. ಅಷ್ಟೇ. ಎಷ್ಟು ಜನಕ್ಕೆ ಹೇಳಿ ಬರುತ್ತೆ? ಬಿಡಿ. ಅದನ್ನ ಬರೆಯೋಣ. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ ಬರ್ದಿದ್ವಿ. ಬಲಭಾಗದಲ್ಲಿ ಮೈನಸ್ ಝಡ್ ಅನ್ನ ಗಣ ಮಾಡಿದ್ರೆ 3 ಸಾರಿ ಗುಣಿಸಿದ್ರೆ ಮೈನಸ್ ಬರುತ್ತೆ. ಮೈನಸ್ ಝಡ್ ಕ್ಯೂಬ್. ಗೊತ್ತಾಯ್ತಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 3 ಸಾರಿ ಗುಣಿಸಿದ್ರೆ ಮೈನಸ್ ಬರುತ್ತೆ. ಯಾವುದೇ ಘಾತ ರೂಪದಲ್ಲಿ ಸರಿ ಸಂಖ್ಯೆಯಷ್ಟು ಬಾರಿ ಗುಣಿಸಿದ್ರೆ ಪ್ಲಸ್ ಬರುತ್ತೆ, ಬೆಸ ಸಂಖ್ಯೆಯಷ್ಟು ಬಾರಿ ಗುಣಿಸಿದ್ರೆ ಮೈನಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ರೈಟ್. ಈಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅನ್ನ ಹಾಗೆ ಇಟ್ಕೋಣ. ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ ಇದಲ್ಲ ಬ್ರಾಕೆಟ್ ಅಲ್ಲಿ. ಎಕ್ಸ್ ಪ್ಲಸ್ ವೈ ಅಂದ್ರೆ ಏನ್ ಬರ್ಕೊಂಡಿದ್ದೀವಿ ನೋಡಿ, ಮೈನಸ್ ಝಡ್ ಅನ್ನ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಝಡ್ ಕ್ಯೂಬ್ ಅನ್ನ ಹಾಗೆ ಇಟ್ಕೋಣ. ಇವಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಗುಣಿಸ್ಬೇಡ. ಮೈನಸ್ 3xy ಇಂಟು ಝಡ್ 3xyz ಇಸ್ ಈಕ್ವಲ್ ಟು ಮೈನಸ್ ಝಡ್. ಇನ್ನೊಂದು ಸ್ಟೆಪ್ ಅಲ್ಲಿ ನಮ್ಮ ಉತ್ತರ ಬಂದವರು ಏನಪ್ಪಾ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಆ ಮೈನಸ್ ಝಡ್ ಕ್ಯೂಬ್ ಐತಲ್ಲ ಬಲಗಡೆ, ಅದನ್ನ ಎಡಭಾಗ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? ಪ್ಲಸ್ ಝಡ್ ಕ್ಯೂಬ್ ಈಸ್ ಈಕ್ವಲ್ ಟು ಮೈನಸ್ 3xyz ನ ಬಲಗಡೆ ಕಳಿಸಿದ್ರೆ ಪ್ಲಸ್ 3xyz. ನೋಡಿ ನಾವೇನ್ ಸಾಧಿಸಬೇಕು ಅದು ಬಂತು ನೋಡಿ. ಸಾಧಿಸಿ ಅಂತ ಕೇಳಿದ್ರಲ್ವಾ, ಆನ್ಸರ್ ಬಂತು. ಗೊತ್ತಾಯ್ತಾ? ಸೊ ಈ ತರದ ಸಮಸ್ಯೆಗಳನ್ನ ಎಕ್ಸಾಮ್ ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಬಹಳ ಸುಲಭ. ಏನ್ ಮಾಡಿದ್ವಿ ಅಂತ ನೋಡ್ಕೊಳ್ಳಿ. ನಿಬಂಧನೆಯನ್ನ ಬಳಸಿದ್ವಿ, ಝಡ್ ಅನ್ನ ಟ್ರಾನ್ಸ್ಫರ್ ಮಾಡಿ ಎರಡು ಕಡೆ ಘನ ಮಾಡಿ ಸೂತ್ರ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ವಿ, ಆನ್ಸರ್ ಬಂತು. ಓಕೆ, ಸೊ ಬೇಗ
ಆಯ್ತಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್. ಬರ್ಕೊಳ್ಳಿ ಮುಂದಿನ ಲೆಕ್ಕ. -12 ಹೋಲ್ ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಬರ್ಕೊಳ್ಳಿ. ನೆಕ್ಸ್ಟ್ ಲೆಕ್ಕ. -12 ಹೋಲ್ ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್. ಒಂದ್ಗಡೆ ಪ್ರಶ್ನೆ ಇದೆ, ನೇರವಾಗಿ ಘನಗಳನ್ನು ಲೆಕ್ಕಿಸದೆ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈಗ ನಾವು ಆಗ್ಲೇ ಮಾಡಿದಂತಹ ಸೂತ್ರ ಕೊನೆ 8ನೇ ಬೈಜಿಕ ನಿತ್ಯ ಸಮೀಕರಣವನ್ನ ಇದಕ್ಕೆ ಬಳಸಬೇಕು. ಇದ್ರ ಬೆಲೆ ಕಂಡಿಯಾಗಿ ನನಗೆ ಬರದ ಬಿಡಿ ಸರ್, 12 ಕ್ಯೂಬ್ 12 3 ಸಾರಿ ಗುಣಿಸಿ, ಇದನ್ನ 3 ಸಾರಿ ಗುಣಿಸಿ, ಇದನ್ನ 3 ಸಾರಿ ಗುಣಿಸಿ ಅಷ್ಟನ್ನು ಕೂಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಬಟ್ ಅವ್ರು ಏನ್ ಹೇಳಿದಾರೆ, ನೇರವಾಗಿ ಗುಣಾಕಾರ ಮಾಡಂಗಿಲ್ಲ ಅಥವಾ ಸಿಂಪ್ಲಿಫೈ ಮಾಡಂಗಿಲ್ಲ, ಸೂತ್ರವನ್ನ ಬಳಸಬೇಕು. ಹಾಗಾದ್ರೆ ಬಳಸೋಣ ಸೂತ್ರನ. x³ + y³ + z³ ಸೂತ್ರನ ಬಳಸೋಣ. ಸೊ ಪರಿಹಾರದಲ್ಲಿ ಮಾಡ್ತಾ ಹೋಗಿ, ಜೊತೆಗೇನೆ ಸೂತ್ರ ಬರೆದ್ರೆ ಹೇಳ್ಕೊಂಡು ಬರೀರಿ. ಮನಸ್ಸಲ್ಲಿ -3xyz is equal to x plus y plus z into x square plus y square plus z square minus xy minus yz minus zx. ಈಗ x, y ಮತ್ತು z ಬೆಲೆಗಳನ್ನ ಆದೇಶ ಮಾಡೋಣ. x ಬೆಲೆ ಏನಾಗುತ್ತೆ ಇಲ್ಲಿ -12, ಮೈನಸ್ ಬಿಡಬಾರ್ದು. y ಬೆಲೆ ಏನಾಗುತ್ತೆ 7 ಆಗುತ್ತೆ. z ಬೆಲೆ 5. ಆದೇಶ ಮಾಡ್ತಾ ಹೋಗಿ. ಮತ್ತೆ ಎಲ್ಲೆಲ್ಲ x ಇದೆ ಅಲ್ಲೆಲ್ಲ -12 ಹಾಕಿ, y ಬೆಲೆ 7 ಹಾಕಿ, z ಬೆಲೆ 5 ಹಾಕಿ. ಅದೇ ತರ ಎಲ್ಲ ಕಡೆಗೆ ತಪ್ಪಿಲ್ಲಂಗೆ ಮಾಡ್ತಾ ಹೋದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. -12 + 7 + 5 into x² -12 whole square plus 7 square plus 5 square minus x into y -12 into 7 minus y into z. ಅದರ ಬೆಲೆ ಏನೇನು ಅನ್ನೋದು ಕರೆಕ್ಟ್ ಆಗಿ ನಿಮಗೆ ನೆನಪಿದ್ರೆ ಕರೆಕ್ಟ್ ಬರೀತೀರಾ, ಇಲ್ಲ ನೋಡ್ಕೊಂಡು ಬರೆಯಕ್ಕೆ ಹೋಗಿ ತಪ್ಪು ಮಾಡ್ತೀರಾ. ನೆಕ್ಸ್ಟ್ y ಅಂದ್ರೆ 7 into z 5 minus z into x 5 into minus 12. ಇಲ್ಲಿಗೆ ಬ್ರಾಕೆಟ್ ಕ್ಲೋಸ್. ಅರ್ಥ ಆಯ್ತು? ಕರೆಕ್ಟ್ ಮಾಡಿದಿರಿ. ಈಗ ಇವು ಮೂರನ್ನ ಹಾಗೆ ಬರ್ಕೋಣ. -12 ಹೋಲ್ ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಅನ್ನ ಹಾಗೆ ಬರ್ಕೊಂಡು ಉಳಿದಿದ್ದೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಇವು ಸಂಖ್ಯೆಗಳಾಗಿರೋದ್ರಿಂದ ಕೂಡಬೇಕು, ಕಳೆಯೋದಿದ್ರೆ ಕಳಿಬೇಕು, ವರ್ಗ ಘನ ಏನೇನ್ ಮಾಡ್ಬೇಕು ಅದು ಮಾಡ್ತಾ ಹೋಗ್ಬೇಕು. ಎಸ್ ಮೈನಸ್ ಇದಿಷ್ಟು ಗುಣಿಸಿ. ನೇರವಾಗಿ ಗುಣಾಕಾರ ಬರ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ವರ್ಕಿಂಗ್ ಕಾಲಮ್ ಹಾಕೊಂಡಿರ್ತೀರಲ್ಲ, ವರ್ಕಿಂಗ್ ಕಾಲಮ್ ಅಲ್ಲೇ ಗುಣಿಸ್ಬೇಕು. ಗುಣಿಸಿ 3 7 ಇಲ್ಲೇ 35 ಹೌದಾ, ಇಂಟು 12 3 36. ಸೊ 36 ಇಂಟು 35 ಪಕ್ಕದಾಗ ಗುಣಿಸಿ.
ಇಲ್ಲಿ ಮೈನಸ್ ಇಂಟು ಮೈನಸ್ ಚಿಹ್ನೆ ಪ್ಲಸ್ ಆಗುತ್ತೆ. ಬೇಗ ಗುಣಿಸಿದ್ರೆ 6 5 30 3 6 3 18 18 3 21. ಅದೇ ರೀತಿ 3 ರಿಂದ 3 5 15 1 3 3 9 1 10. ಅಲ್ಲಿಗೆ ಎಷ್ಟಾಯ್ತು ನೋಡಿ. ಸರಿನಾ? 1206 is equal to ಬಲಭಾಗದಲ್ಲಿ ಇಲ್ಲಿ ಬ್ರಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. 7 5 ಎಷ್ಟಾಗುತ್ತೆ? 12 ಆಗುತ್ತೆ. ಇಲ್ಲೇನಿದೆ? ಮೈನಸ್ 12 ಪ್ಲಸ್ 12 ಇಂಟು ಒಳಭಾಗದಲ್ಲಿ ಮೈನಸ್ 12 ಸ್ಕ್ವೇರ್ 144 ಪ್ಲಸ್ 144 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಪ್ಲಸ್ 7 ಸ್ಕ್ವೇರ್ ಅಂದ್ರೆ ಪ್ಲಸ್ 5 ಸ್ಕ್ವೇರ್ ಅಂದ್ರೆ 25 ಮೈನಸ್ ಇಂಟು ಮೈನಸ್ ಪ್ಲಸ್ 12 ಎಷ್ಟು? 84 ಮೈನಸ್ 7 5 35 ಪ್ಲಸ್ ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 12 5 ಆಯ್ತಾ? ಇವಾಗ ಮೈನಸ್ 12 ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಪ್ಲಸ್ ಇಟ್ಕೊಳ್ಳೋಣ ಇನ್ನೊಂದು ಸ್ಟೆಪ್ ಈಸ್ ಈಕ್ವಲ್ ಮೈನಸ್ 12 ಪ್ಲಸ್ 12 ಎಷ್ಟಾಯ್ತು? 0 ಆಯ್ತು. ಇದರಲ್ಲಿ ಯಾವ್ಯಾವ ಪ್ಲಸ್ ಇದಾವೆ ಅವನ್ನ ಕೂಡಿ ಮೈನಸ್ ಇರೋದನ್ನ ಕಡಿ. ಪ್ಲಸ್ ಎಲ್ಲದಿದೆ? ಇದೊಂದು ಮೈನಸ್ 1 35 ಇದೆ. ಹೌದಾ? ಇನ್ನುಳಿದವೆಲ್ಲ ಕೂಡ್ಬೇಕು. ಬೇಕು ಕೂಡ್ಬೇಕು. ನಿಮಗೆ ಹೆಂಗ್ ಅನುಕೂಲ ಆಗುತ್ತೋ ಹಂಗೆ. ನಾನು 144 ಪ್ಲಸ್ 60 ಕೂಡ್ಕೊಂಡ್ಬಿಟ್ರೆ 204 ಹಾಕಕ್ಕೆ. ಇನ್ನುಳಿದವು 49 25 84 49 25 84 ಕೂಡಿದ್ರೆ 9 4 13 13 5 18 18 4 22 2 10 16 1 ಇಷ್ಟು ಬಂತು 362 ಬಂತು. ಇದರ 35 ಕಳಿ ಮೈನಸ್ 35 ಕಳಿ 5 2 5 ಹೋಗಲ್ಲ 12 12 5 ಹೋದ್ರೆ 7 ಇಲ್ಲಿ 5 ಆಯ್ತು 5 3 ಹೋದ್ರೆ 2 ಇಲ್ಲಿ 3 ಎಷ್ಟು ಬಂತಪ್ಪ? 327. ಇವಾಗ ಮೈನಸ್ 12 ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಇದನ್ನು ಬಲಗಡೆ ಕಳಿಸ್ಬಿಡೋಣ. ಅರ್ಥ ಆಯ್ತಾ? ಬಲಗಡೆಗೆ 0 ಇಂದ ಇದನ್ನು ಗುಣಿಸಿದ್ರೆ 327 ಗುಣಿಸಿದ್ರೆ 0 ಬರ್ತದೆ. ಇಷ್ಟೊಂದೆಲ್ಲ ಮಾಡಿದ್ವಿ ಉತ್ತರ 0 ಬಂತು. ಬಟ್ ಈ ಕಡೆ ಇದೆಯಲ್ಲ ಲೆಫ್ಟ್ ಸೈಡ್ ಇದನ್ನು ಬಲಗಡೆ ಕಳಿಸು ಮೈನಸ್ 1260. ಹಾಗಾದ್ರೆ ಮೈನಸ್ 12 ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಇಸ್ ಈಕ್ವಲ್ ಟು 0 ಮೈನಸ್ 1260 ಅಂದ್ರೆ ಆನ್ಸರ್ ಮೈನಸ್ 1260. ಅರ್ಥ ಆಯ್ತಾ? ಹಾಗಾದ್ರೆ ಸೂತ್ರದ ಪ್ರಕಾರ ಮಾಡಿದೀವಿ. ಇದಿಷ್ಟು ಬರುತ್ತಾ ಅಂತ ಯಾರಿಗಾದ್ರೂ ಅನುಮಾನ ಇದ್ದರೆ ಏನ್ ಮಾಡ್ಬೋದು ಹಾಗಾದ್ರೆ ನೇರ ಗುಣಾಕಾರ ಮಾಡಿ. ನೇರ ಗುಣಾಕಾರ ಅಂದ್ರೆ 5 ಕ್ಯೂಬ್ ಅಂದ್ರೆ ಎಷ್ಟು? 5 5 25 25 225 ಹೆಂಗಾಗುತ್ತೆ? ಗುಣಿಸ್ಕೊಡು ಡೌಟ್ ಇದ್ರೆ. 25 ಐತೆ 225 ಮತ್ತೆ ಅವಳು ಹೇಳಿದ್ರಲ್ಲ 125 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 7 ಕ್ಯೂಬ್ ಅಂದ್ರೆ ಗುಣಿಸ್ ನೋಡು 7 7 49 49 ಇಂಟು 7 300 ಗುಣಿಸಕ್ಕೆ ಬರೋಲ್ವಾ? ಬೇಗ 7 7 49 47 ಕೋಲ್ ತರಿಸ್ಬೇಕಾಗುತ್ತೆ. ಕೋಲ್ ತರ್ಸೋಣ ಪನಿಷ್ಮೆಂಟಿಗೆ. 97
63 6 ಉಳಿತು 7 4 28 6 28 6 34 ಎಷ್ಟು 7 ಕ್ಯೂಬ್ ಇಲ್ಲ ನನ್ಗೆ ಕೇಳಿಸ್ತಿಲ್ಲ ಈಗ ಇವೆರಡನ್ನು ಕೂಡೋಣ ಯಾಕಂದ್ರೆ ಇದು ಮೈನಸ್ ಇದೆ ಗೊತ್ತಾಯ್ತಾ 5 3 8 4 2 6 3 1 ಇಷ್ಟು ಬಂದಿದೆ ಇದಿರ್ಲಿ ಒಂದ್ ಕಡೆ ಇದು ಪ್ಲಸ್ ಈಗ ಅದನ್ನ ತಗೋರಿ -12 ಕ್ಯೂಬ್ ಹೌದಾ ಅಂದ್ರೆ -12 ಇಂಟು -12 ಇವೆರಡನ್ನು ಗುಣಿಸಿದ್ರೆ +144 ಇಂಟು -12 ಗುಣಿಸ್ಬಿಡಿ ನೋಡಿ ಎಷ್ಟು ಬರುತ್ತೆ ಬೇಗ 12 ಡೈರೆಕ್ಟ್ ಆಗಿ ಗುಣಿಸಿದ್ರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ 12 4 ಎಸ್ ಸೊ ನಿಮ್ಗೆಲ್ಲರಿಗೂ ಹಿಂದಿನ ಕ್ಲಾಸ್ ಅಲ್ಲಿ ವೈದಿಕ ನಿತ್ಯಕ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ 7 ಸೂತ್ರಗಳನ್ನ ಕಲಿತಿದ್ದೀರಾ ಮತ್ತು ಅದ್ರ ಮೇಲೆ ಸಮಸ್ಯೆಗಳನ್ನ ಬಿಡಿಸಿದ್ದೀರಾ. ಈಗ 8ನೇ ಮತ್ತು ಈ ಅಧ್ಯಾಯದಲ್ಲಿ ಬರ್ತಕ್ಕಂತ ಕೊನೆಯ ಒಂದು ವೈದಿಕ ನಿತ್ಯ ಸಮೀಕರಣ ಮತ್ತು ಅದ್ರ ಮೇಲಿನ ಸಮಸ್ಯೆಗಳನ್ನ ಈ ದಿನ ಹೇಗೆ ಬಿಡಿಸೋದು ಅಂತ ನೋಡೋಣ. ಹಾಗಾದ್ರೆ 8ನೇ ವೈದಿಕ ನಿತ್ಯ ಸಮೀಕರಣ ಯಾವುದು? x³ ಬರ್ಕೊಳ್ಳಿ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz is equal to x plus y plus z into x square plus y square plus z square minus xy minus yz minus zx. So ಇದು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ವೈದಿಕ ನಿತ್ಯ ಸಮೀಕರಣ. ನೀವೇನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ x³ ಪ್ಲಸ್ y³ ಮತ್ತು x³ ಮೈನಸ್ y³ ಎರಡು ಸೂತ್ರಗಳನ್ನು ತಿಳ್ಕೊಂಡಿದ್ದೀರಾ.